ಹಸಿರು ಸೂರ್ಯ ಯಾವ ದೇಶದಲ್ಲಿ ಗೋಚರಿಸುತ್ತಾನೆ? ಆಪ್ಷನ್ಸ್: ಎ ನ್ಯೂಜಿಲೆಂಡ್, ಬಿ ಐಸ್ಲ್ಯಾಂಡ್, ಸಿ ನಾರ್ವೆ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ವೀಕ್ಷಕರೇ, ನಾರ್ವೆ ದೇಶದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಹಸಿರು ಸೂರ್ಯ ಕಾಣುತ್ತಾನೆ. ಅಳಿಲಿಗೆ ಯಾವ ಬಣ್ಣ ಕಾಣಿಸುವುದಿಲ್ಲ? ಆಪ್ಷನ್ಸ್: ಎ ನೀಲಿ, ಬಿ ಕಪ್ಪು, ಸಿ ಕೆಂಪು, ಡಿ ಹಸಿರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ಅತಿಯಾಗಿ ಗೋಬಿ ಮಂಚೂರಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಬೊಜ್ಜು, ಬಿ IBP, ಸಿ ಹೊಟ್ಟೆ ಕೆಡುತ್ತದೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಗೋಬಿ ಮಂಚೂರಿ ಪ್ರತಿದಿನ ಸೇವಿಸಲು ಆರೋಗ್ಯಕರ ಆಹಾರವಲ್ಲ. ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬು ಮತ್ತು ಸೋಡಿಯಂ ಇರುತ್ತದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ, ಹೊಟ್ಟೆ ಕೆಡುತ್ತದೆ, ಅಸಿಡಿಟಿ ಉಂಟಾಗುತ್ತದೆ ಮತ್ತು IBP ಸೇರಿದಂತೆ ಇತರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿದೆ? ಆಪ್ಷನ್ಸ್: ಎ 6 ಲೀಟರ್, ಬಿ 12 ಲೀಟರ್, ಸಿ 10 ಲೀಟರ್, ಡಿ 5 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ 5 ಲೀಟರ್. ಕಾಗೆ ಬಂಗಾರ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಮೈಕಾ, ಬಿ ಹಿತ್ತಾಳೆ, ಸಿ ತಾಮ್ರ, ಡಿ ಕಲ್ಲಿದ್ದಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಾ ಅಥವಾ ಅಬ್ರಕ. ವೀಕ್ಷಕರೇ, ಅಬ್ರಕ ಅಥವಾ ಮೈಕಾವು ನಾನ್ ಫೆರಸ್ ಖನಿಜವಾಗಿದೆ, ಅಂದ್ರೆ ಇದು ಲೋಹವಾಗಿದೆ. ಆದರೆ ಇದು ಕಬ್ಬಿಣವನ್ನು ಹೊಂದಿರುವುದಿಲ್ಲ. ಇದು ಪಾರದರ್ಶಕ, ಶಾಖ ನಿರೋಧಕ ಮತ್ತು ಹೊಳೆಯುವ ಸಿಲಿಕೇಟ್ ಖನಿಜವಾಗಿದ್ದು ಮುತ್ತಿನ ಅಥವಾ ಗಾಜಿನ ಹೊಳಪು ಹೊಂದಿದೆ. ಹೀಗಾಗಿ ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ 1 ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ? ಆಪ್ಷನ್ಸ್: ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ, ಬಿ ದೇಹ ತಂಪಾಗುತ್ತದೆ, ಸಿ ಬೇಗ ಸಣ್ಣ ಆಗುತ್ತಾರೆ, ಡಿ ದಪ್ಪ ಆಗುತ್ತಾರೆ. ಸರಿಯಾದ ಉತ್ತರ ಮೇಲಿನ 3 ಆಯ್ಕೆಗಳು. ವೀಕ್ಷಕರೇ, ಖಾಲಿ ಹೊಟ್ಟೆಗೆ 1 ರಿಂದ 2 ಲೋಟ ರಾಗಿ ಅಂಬಲಿಯನ್ನು 2 ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ. ಅತ್ತೆ ಸೊಸೆ ದೇವಾಲಯ ಭಾರತದ ಯಾವ ರಾಜ್ಯದಲ್ಲಿದೆ ಮತ್ತು ಎಲ್ಲಿದೆ? ಆಪ್ಷನ್ಸ್: ಎ ರಾಜಸ್ಥಾನ್, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ವೀಕ್ಷಕರೇ, ಅತ್ತೆ ಸೊಸೆ ದೇವಸ್ಥಾನ ರಾಜಸ್ಥಾನದ ಉದಯಪುರದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.